ಅಧ್ಯಕ್ಷತೆಯನ್ನು ವಹಿಸಿದಂತಹ ವೀರಪ್ಪ ಜವಳಿಯವರೇ, ಅರಳಿಗಟ್ಟಿ ಗ್ರಾಮದ ಸಮಸ್ತ ಗುರು ಹಿರಿಯರೇ ಹಾಗೂ ಚಬ್ಬಿ ಗ್ರಾಮದ ಸಮಸ್ತ ಗುರು ಹಿರಿಯರೇ ಹಾಗೂ ಹಾಲಿ ಹಾಗೂ ನಿಕಟಪೂರ್ವ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಜಿಲ್ಲಾ ಪಂಚಾಯತಿಯ ಉಪಾಧ್ಯಕ್ಷರೇ ಹಾಗೂ ಮಹಿಳಾ ಪ್ರತಿನಿಧಿಗಳೇ, ಎಲ್ಲರಿಗೂ ಯಾಕಂತಂದ್ರೆ ಇಲ್ಲಿ ಮಾತಾಡೋದು ಬಹಳ ಇಲ್ಲ. ಎಲ್ಲರೂ ನೀವೇನು ಮಾಡಕತ್ತೀರಿ ಅಂತಂದ್ರೆ ಹುಡುಗರು ಆಟ ನೋಡಕ್ಕೆ ಬಂದಿರಿ. ನಾವು ಬಹಳ ಮಾತಾಡ್ಕೊಂತ ನಿಂತ್ರೆ ಕೇಳುವಂತಹದ್ದು ಇದು ಇಲ್ಲ. ಈ ಒಂದು ಸಂಸ್ಥೆಯ ಮುಖ್ಯ ಚೇರ್ಮನ್ ಆದಂಥ ಶಿವಾನಂದ್ ಜವಳಿ ಅವರೇ ಹಾಗೂ ಇಲ್ಲಿ ನಡೆದಂತಹ ಎಲ್ಲ ಪಾಲಕರೇ, ನೆರೆಹೊರೆ ಗ್ರಾಮದ ಸಮಸ್ತ ಗುರು ಹಿರಿಯರೇ, ಈ ಒಂದು ಶಾಲಾ ಕೇಂದ್ರ ಬಿಂದುಗಳಾದಂತಹ ಮುದ್ದು ವಿದ್ಯಾರ್ಥಿಗಳೇ, ಒಂದು ಶಾಲಾ ಒಲಿಂಪಿಕ್ ಈಗಾಗಲೇ ಉದ್ಘಾಟನೆ ಕಾರ್ಯಕ್ರಮವನ್ನ ಹಲವಾರು ಭಂಗಿಗಳಲ್ಲಿ ನೋಡಿದ್ದೀರಿ. ಈ ಒಂದು ಸಂಸ್ಥೆಯಲ್ಲಿ ಏನದ ಮುಖ್ಯದ ಅಂತಂದ್ರೆ ನಮ್ಮ ಭಾರತೀಯ ಸಂಸ್ಕೃತಿ ಮುಖ್ಯದ. ಯಾಕಂದ್ರೆ ಇವತ್ತಿನ ದಿನಗಳ ಮಾನಗಳಲ್ಲಿ ಸಂಸ್ಕೃತಿ ಮರೆ ಮಾಚಾಗ್ತದ. ನಾವೆಲ್ಲ ಪಾಶ್ಚಾತ್ಯ ಸಂಸ್ಕೃತಿಯನ್ನ ಮರೆ ಹೋಗ್ತಿದ್ದೇವೆ. ಅದಕ್ಕೆ ಇವರು ಅತಿಥಿಗಳ ಸ್ವಾಗತವನ್ನ, ಒಂದು ಅತಿಥಿಗಳ ಪಾದ ಪೂಜೆ ಮಾಡತಕ್ಕಂಥ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಆಚಾರ್ಯ ದೇವೋಭವ, ಅತಿಥಿ ದೇವೋಭವ, ಪಿತೃ ದೇವೋಭವ ಅಂತ ಏನದಲ್ಲ. ಅದಕ್ಕೆ ಮೊದಲ ಈ ಒಂದು ಶಿಕ್ಷಣದ ಜೊತೆಗೆ ಒಂದು ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಉಳಿಸುವ ಕಾರ್ಯವನ್ನ ಈ HVG ಸ್ಕೂಲ್ನವರು ಮಾಡ್ತಿರ್ತಕ್ಕಂಥದ್ದಂದ ಬಹಳ ಹೆಮ್ಮಿದೆ. ಯಾಕಂದ್ರೆ ಶಿಕ್ಷಣದ ಜೊತೆಗೆ ಏನಂತಂದ್ರೆ ನಮ್ಮ ಸಂಸ್ಕೃತಿ ಮುಖ್ಯ. ಈ ಸಂಸ್ಕೃತಿಯನ್ನ ಉಳಿಸುವ ಒಂದು ಮಹತ್ವದ ಕಾರ್ಯವನ್ನ ಈ HVG ಸ್ಕೂಲ್ ಮಾಡ್ತಕ್ಕಂಥದ್ದು ತುಂಬಾ ಅಭಿನಂದನೆಕಾರ. ಯಾಕಂದ್ರೆ ನಾವೆಲ್ಲ ಕ್ರೀಡೆ ಬಹಳ ಅವಶ್ಯಕತೆ ಐತೆ. ಅಂದ್ರೆ ಕ್ರೀಡೆಯಿಂದ ನಮ್ಗೆ ಆರೋಗ್ಯ ಇರುತ್ತದ, ಆಮ್ಯಾಗ ಮನಸ್ಸಿಗೆ ನೆಮ್ಮದಿ ಬರ್ತದ. ಅದಕ್ಕೆ ಕ್ರೀಡೆ ಅಲ್ಲಿ ಭಾಗವಹಿಸ್ತಕ್ಕಂಥದ್ದು ಎಲ್ಲರದು ಹಕ್ಕದ. ಅದಕ್ಕೆ ಈ ಕ್ರೀಡೆಯಲ್ಲಿ ಸೋಲು ಗೆಲುವು ಒಂದು ನಾಣ್ಯದ ಎರಡು ಮುಖ ಇದ್ದಂಗೆ. ಆದ್ರೆ ನಾವು ಸೋಲ್ತೇವೆ ಗೆದ್ದಿದ್ದೇವೆ ಅಂತಕ್ಕಂಥದ್ದು ಮುಖ್ಯ ಅಲ್ಲ. ನೀವೆಲ್ಲ ವಿದ್ಯಾರ್ಥಿಗಳು ಎಲ್ಲ ಚಟುವಟಿಕೆಗಳಲ್ಲಿ ನಿಮ್ಮನ್ನ ನೀವು ತೊಡಗಿಸಿಕೊಳ್ಳತಕ್ಕಂತಹದ್ದು ಬಹಳ ಮುಖ್ಯ. ಅದಕ್ಕೆ ನೀವು ಸೋಲಿ ಗೆಲುವು ಮುಖ್ಯ ಅಲ್ಲ, ನಾವು ಆಟ ಆಡ್ತಿರ್ತಕ್ಕಂಥದ್ದು ಒಂದು ಹುಮ್ಮಸ್ಸು ಮುಖ್ಯ. ಅದಕ್ಕೆ ಎಲ್ಲ ವಿದ್ಯಾರ್ಥಿಗಳು ನೀವೇನ್ ಮಾಡ್ಬೇಕಂತಂದ್ರೆ ಎಲ್ಲ ಚಟುವಟಿಕೆಗಳಲ್ಲಿ ನೀವು ಭಾಗವಹಿಸಿ ಅದರಲ್ಲಿ ಯಶಸ್ಸನ್ನ ಕಾಣಬೇಕು ಅಂತ ಹೇಳಿ ನಿಮ್ಮಲ್ಲಿ ಮನವಿ ಮಾಡ್ತದೆ. ಆಮ್ಯಾಗ ಈ ಶಿವಾನಂದ್ ಜವಳಿ ಅವರ ಒಂದು ನಡೆದ ಬಂದ ದಾರಿಯನ್ನು ನಾವಿಲ್ಲಿ ಹೇಳ್ಬೇಕಾಗ್ತದೆ. ಅದಕ್ಕೆ ಶಿವಾನಂದ್ ಜವಳಿ ಅವರು ಮೊದಲ ಸ್ಪೋಕನ್ ಇಂಗ್ಲಿಷ್ ಅನ್ನ ಸ್ಟಾರ್ಟ್ ಮಾಡಿದ್ರು ಹುಬ್ಬಳ್ಳಿಯಲ್ಲಿ. ಅಲ್ಲಲ್ಲೇ ಅಡ್ಡಾಡಿ ಒಂದೊಂದು ರೂಮ್ ಅನ್ನ ಮಾಡಿಕೊಂಡು ಅವರು ಸ್ಪೋಕನ್ ಇಂಗ್ಲಿಷ್ ಅನ್ನ ಶುರು ಮಾಡಿ, ಆ ನಂತರ ಅದರ ಮುಂಚೆಯಲ್ಲಿ ಒಂದು ನವೋದಯ ತರಬೇತಿ ಹಾಗೂ ಮೊರಾರ್ಜಿ ಸೈನಿಕ್ ಸ್ಕೂಲ್ ಇವೆಲ್ಲ ತರಬೇತಿಯನ್ನ ಮಾಡಿಕೊಂಡು ಮುಂದೆ ಈ ಪಾಳೆ ಗ್ರಾಮದಲ್ಲಿ ಒಂದು ಜಮೀನನ್ನು ಹಿಡಿದು HVG ಸ್ಕೂಲ್ ಅಂತಕ್ಕಂಥದ್ದನ್ನು ಪ್ರಾರಂಭ ಮಾಡಿದರು. ಅದಕ್ಕೆ ಒಂದು ವಸ್ತುವಿನ ಗುಣಮಟ್ಟವನ್ನು ನೋಡ್ಬೇಕಂದ್ರೆ ಏನ್ ಮಾಡ್ತೇವೆ ಅಂದ್ರೆ SI ಮಾರ್ಕ್ ಅನ್ನು ನೋಡ್ತೇವೆ. ಒಂದು ಗೋಲ್ಡಿನ ಒಂದು ಬಂಗಾರದ ಗುಣಮಟ್ಟವನ್ನು ನೋಡ್ಬೇಕಂತಂದ್ರೆ ಹಾಲ್ ಮಾರ್ಕ್ ಅನ್ನು ನೋಡ್ತಿದ್ದೇವೆ. ಆದ್ರೆ ಈ ಸಂಸ್ಥೆಯನ್ನ HVG ಸ್ಕೂಲ್ ಸಂಸ್ಥೆಯ ಗುಣಮಟ್ಟವನ್ನು ನೋಡ್ಬೇಕಾದ್ರೆ ಇಲ್ಲಿ ಕಲಿತಕ್ಕಂಥ ಶಿಕ್ಷಣ ಗುಣಮಟ್ಟ, ಸಂಸ್ಕೃತಿ, ಕ್ರೀಡೆ ಎಲ್ಲ ರಂಗದಲ್ಲಿ ಇದು ಅಗ್ರಮಾನ್ಯವಾಗಿ ಇಲ್ಲಿ ಶಿಕ್ಷಣವನ್ನು ನೀಡ್ತಿದ್ದಾರೆ. ಅದಕ್ಕೆ ನಮಗೆ ತುಂಬಾ ಅಭಿನಂದನೆಗಳನ್ನ ಸಲ್ಲಿಸಬೇಕಾಗ್ತದೆ ಈ ಸಂಸ್ಥೆಯ ಮುಖ್ಯಸ್ಥರಿಗೆ. ಯಾಕಂದ್ರೆ ಎಲ್ಲ ಕಾರ್ಯಗಳಲ್ಲಿನೇ ಇವರು ಮುಂಚೂಣಿ. ಮೊನ್ನೆ ಕ್ಲಸ್ಟರ್ ಮಟ್ಟದಲ್ಲಿ ಒಂದು ಸಾಂಸ್ಕೃತಿಕ ಕ್ರೀಡಾ ಅಭ್ಯಾಸದಲ್ಲಿ ನೋಡಿದಾಗ ಈ HVG ಸ್ಕೂಲಿನ ಹುಡುಗರು ಅಗ್ರಮಾನ್ಯದಲ್ಲಿ ಬಂದು ಈ ಸ್ಕೂಲಿಗೆ ಹೆಚ್ಚಿನ ಒಂದು ಪ್ರಶಸ್ತಿಯನ್ನು ಪಡೆದುಕೊಂಡು ಬಂದಾರ. ಅಂದ್ರೆ ಈ ಸ್ಕೂಲಿಗೆ ಕಲಿಸತಕ್ಕಂತ ಶಿಕ್ಷಣ ಗುಣಮಟ್ಟ ಬಹಳ ಒಳ್ಳೆಯ ಮಟ್ಟದಲ್ಲಿದೆ. ಇದು ಒಂದು ಕಾನ್ವೆಂಟ್ ಸ್ಕೂಲಿನ ಇದರ ಪ್ರಾರಂಭವಾಗಿ ಒಂದು PV ಕಾಲೇಜಿನೊಳಗೆ ಶುರುವಾಗಿದೆ. ಮುಂದೆ ಇದು ವಿಶ್ವವಿದ್ಯಾ ಮಟ್ಟದಲ್ಲಿ ಬೆಳಿಲಿ, ಇದಕ್ಕೆ ನ್ಯಾಕ್ ಅಂತಕ್ಕಂಥ ಮಾನ್ಯತೆಯನ್ನ ಒಂದು ಸಂಸ್ಥೆ ಪ್ರದಾನ ಮಾಡಲಿ ಅಂತ ಆಶಿಸಿ ನಮ್ಮ ಊರಿನ ಒಂದು ಶಿವಾನಂದ್ ಜವಳಿ ಅವರಿಗೆ ಅದ್ಭುತ ಸಾಧನೆಗೆ ನಮ್ಮ ಸಮಸ್ತ ಗ್ರಾಮದ ಪರವಾಗಿ ತುಂಬ ಹೃದಯನ ಅಭಿನಂದಿಸುತ್ತಾ ಈ ಸಂಸ್ಥೆ ಉತ್ತರವಾಗಿ ಇನ್ನೂ ಅಭಿವೃದ್ಧಿ ಹೊಂದಿ ಬೆಳೀಲಿ ಅಂತ ಹೇಳಿ ಎಲ್ಲರ ಪರವಾಗಿ ಆಶಿಸಿ ನಮ್ಮನ್ನು ಆಮಂತ್ರಿಸಿ ಎರಡು ಮಾತನ್ನ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಆ ಸಂಸ್ಥೆಗೆ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸಿ ನನ್ನ ಎರಡು ಮಾತಿ ವಿರಾಮ ನೀಡುತ್ತಿದ್ದೇನೆ.